ಎತ್ತಿನ ಗಾಡಿಲಿ ಫುಲ್ ರೌಂಡಿಂಗ್ಸ್ ಹೋಗ್ತಾ ಇದೀವಿ ಇವತ್ತು. ಸೊ ಇಬ್ರಿಗೂ ಏನ ಸರ್ ಯಾವತ್ತಾದ್ರೂ ಈ ತರ ರೈಡ್ ಮಾಡಿದ್ರಾ? ಮುಂಚೆ ಮಾಡಿದ್ದೀನಿ. ಯಾವಾಗ? ನಮ್ಮ ಅಣ್ಣನ ತೋಟದಲ್ಲಿ. ಹೌದಾ? ಹೌದು, ಮೈಸೂರಲ್ಲಿ. ಇಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಅನ್ಕೊಂಡೆ. ನೀವು ಟ್ರೈ ಮಾಡಿಲ್ಲ, ಇದೇ ಫಸ್ಟ್. ನೀವು ಬೆಂಗಳೂರವರಾ? ಇಲ್ಲ, ದಾವಣಗೆರೆ ಅವಳು. ಹೌದು. ಅಲ್ಲೆಲ್ಲ ಕಡಿಮೆನಾ? ಓಕೆ, ಇವತ್ತು ಫುಲ್ ರೌಂಡಿಂಗ್ ಹಾಕ್ಸಿ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ. ಅಪ್ಪಾಜಿ ಅಪ್ಪಾಜಿ ಫಸ್ಟ್ ಟೈಮ್ ಎಲ್ಲರೂ ಸ್ವಲ್ಪ ಹುಷಾರ ಅಪ್ಪಾಜಿ, ಪ್ಲೀಸ್ ಗೌಡ್ರೆ ಹಂಗೆ. ಆದ್ರೆ ನಿಧಾನ ನಿಧಾನ. ಈ ಕಡೆ ಈ ಕಡೆ ಈ ಕಡೆ. ಗೌಡ್ರೆ ಇದಕ್ಕೇನಾರ ಹೆಸರಿಟ್ಟಿದ್ದೀರಾ? ಎತ್ತು ಅಂತಾನೆ ಹೆಸರಾ? ನನಗಿವಾಗ ನೀವಿಬ್ರು ಯಾವ ತರ ಕಾಣಿಸ್ತಿದ್ದೀರಾ ಅಂದ್ರೆ ಮಹಾರಾಜರು. ರಥದಲ್ಲಿ ತೇರ್ ಹೋಗ್ತಾ ಇದೆ ದೇವ್ರು ಅನ್ನೋ ತರ ಫೀಲ್ ಆಗ್ತದೆ. ನೀವಿಬ್ರು ಮಹಾರಾಜ ಮಹಾರಾಣಿ, ನಾನು ಸೈನಿಕಳು ಮಧ್ಯದಲ್ಲಿ. ನೋಡಿ ಸರ್ ನಮ್ ಫ್ಯಾನ್ಸ್. ಸ್ಕೂಲ್ ಹೋಗಿಲ್ವಾ? ಎಲ್ಲಿ ಸ್ಕೂಲು? ಇದೇನಾ? ಓದೋದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ. ಇವರಿಬ್ರು ಇಷ್ಟನಾ? ನಾನು ಇಲ್ವಾ? ಯಾರ್ಲ ಅದು? ನಾನು ನಿನ್ ಕ್ಲಾಸ್ ತಕೋ. ಸಿನಿಮಾ ನೋಡ್ತೀರಾ ನೀವು ರಜದಲ್ಲಿ? ಯಾವ ಸಿನಿಮಾ ನೋಡಿದೀರಾ? ಕಲ್ಟು ಅಂತೆ. ಇನ್ನ ರಿಲೀಸ್ ಆಗಿಲ್ಲ. ಏಯ್ ನಿನ್ ತರ ಸುಳ್ಳು ಹೇಳ್ಬೇಕು ಕಲ. ಕಲ್ಟ್ ಸಿನಿಮಾ ಈ ಊರ್ಗೂ ಬರುತ್ತೆ, ನೋಡ್ತೀರಾ? ಕೈ ಮಾಡಿ ಮುಂದೆ. ಈಗ ನಾನು ಹೇಳ್ದಂಗೆ ಹೇಳಿ. ನಾವು ಕಲ್ಟ್ ಸಿನಿಮಾ ರಿಲೀಸ್ ಆಗಿದ್ದ ದಿನಾನೇ ಹೋಗ್ ನೋಡ್ತೀವಿ. ಇದು ಮನೆ ದೇವ್ರ ಮನೆ. ಹೇಳ್ಕೊಟ್ಟಂಗೆ ಹೇಳ್ತೀರಲ್ರೋ ಬಂಗಾರದಂತ ಹುಡುಗರು ಕಂಡ್ರು. ಸರ್ ಏನಾದ್ರು ಹೇಳಿ ಸರ್, ನಮ್ಮ ಹುಡುಗರು ಪಾಪ ಎಷ್ಟ್ ಜನ ಬಂದವ್ರೆ? ಏನ್ ಹೇಳೋದು, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಅವ್ರ ಮುಖದಲ್ಲಿ ಅವ್ರ ಇನ್ನೋಸೆನ್ಸಿ ಕಾಣಿಸ್ತಿದೆ. ಯಾವ ಕ್ಲಾಸ್ ಇತ್ತು? ಎಷ್ಟನೇ ಕ್ಲಾಸ್ ಅಪ್ಪ? ಯಾವ ಸ್ಕೂಲ್ ನಿಂದು? ಮುಗೀತಾ ಟೀಚರ್? ಹೌದಾ ಹೌದಾ? ಯಾಕೆ ಟೀಚರ್ ನ ಕೇಳ್ತಾ ಇದ್ದೀರಾ? ಇಲ್ಲ, ಆಚೆ ಇದಾರಲ್ಲ. ಯಾವ ಕ್ಲಾಸ್ ನಡೀತಿತ್ತು? ಹಂಗೆ ಓಡ್ ಬಂದ್ಬಿಟ್ರಲ್ಲ, ಯಾವ್ದಿತ್ತು? ಕನ್ನಡ ನಡೀತಿತ್ತಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ಹುಡುಗರು ಚೆನ್ನಾಗಿ ಓದ್ಬೇಕು, ಅದು ಸೂಪರ್ ಕಂಡ್ರು. ಬನ್ನಿ ನಮ್ ಜೊತೆ ಮೆರವಣಿಗೆಗೆ. ಕ್ಲಾಸ್ ಮುಗಿಸ್ಕೊಂಡ್ ಬನ್ನಿ, ಶಾಲೆ ಮುಗಿಸ್ಕೊಂಡ್ ಬನ್ನಿ, ಸಂಜೆ. ಆಯ್ತಾ? ಬಾಯ್. ಚಲೋ ರೈಟ್. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ತರ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಿದ್ರಿ? ಸಂಕ್ರಾಂತಿ ಅಂದ್ರೆ ನಾವು ನಮ್ಮ ಮನೇಲಿ ಅಷ್ಟೊಂದು ಆಚರಿಸಲ್ಲ, ಆದ್ರೆ ನಮ್ಮ ಅಕ್ಕಪಕ್ಕ ಮನೇಲಿ ತುಂಬಾ ಆಚರಿಸ್ತಾ ಇದ್ದಾರೆ. ಹೌದು. ನನಗೆ ಸಂಕ್ರಾಂತಿ ಹಬ್ಬ ತುಂಬಾ ಇಷ್ಟ. ಏನಕ್ಕೆ ಅಂದ್ರೆ ಒಬ್ಬಟ್ಟು ಊಟ ಸಿಗುತ್ತೆ ಅಂತ ಹೇಳಿ ತುಂಬಾ ಇಷ್ಟ. ಅದಕ್ಕೆ ನೀವು ನಾವ್ ಎಳ್ಬೀರಕ್ ಹೋಗ್ಬೇಕಲ್ಲ ಅಲ್ವಾ? ಸಂಕ್ರಾಂತಿ ಅಂದ್ರೆ ಎಳ್ಬೀರಕ್ಕೆ ನಮ್ಮಮ್ಮ ಕಂಪಲ್ಸರಿ ರೆಡಿ ಮಾಡಿಸಿ ಎಲ್ಲಾರ ಮನೇಲೂ ಅಕ್ಕಪಕ್ಕದ ಮನೆಗೆ ಹೋಗ್ಬಿಟ್ಟು ಎಳ್ಬೀರ್ಲೇಬೇಕು. ಚಿಕ್ಕವರಿದ್ದಾಗ ನಮಗೂ ಖುಷಿ ಆಗ್ತಿತ್ತು. ಆಮೇಲೆ ಅಯ್ಯೋ ಹೋಗ್ಬೇಕಾ ಅಂತ ಹೋಗ್ತಾ ಇದ್ವಿ. ಆಮೇಲೆ ಎಳ್ಕಿಂತ ಕೊಬ್ಬರಿ ಆರಿಸ್ಕೊಂಡು ಕಡಲೆ ಆರಿಸ್ಕೊಂಡು ತಿನ್ನೋದು ಬೆಸ್ಟ್. ಕರೆಕ್ಟ್. ಆಮೇಲೆ ಸ್ಕೂಲ್ಗೆ ಹೋಗಿ ನೆಕ್ಸ್ಟ್ ಡೇ ಬಾಕ್ಸ್ ಅಲ್ಲಿ ಇಟ್ಕೊಂಡು ಎಲ್ಲಾರ್ಗೂ ಹೇಳ್ಕೊಡೋರು. ನಮ್ಗೆ ಹಬ್ಬ ಸೇಮ್ ಮ್ಯಾಮ್. ಸ್ವಲ್ಪ ದಿನ ವಾವ್ ಎಲ್ಲರ ಮನೆಗೂ ಹೋಗ್ತಾ ಇದ್ದೀವಿ. ಓಕೆ ಮಲೈಕಾ ಅವ್ರೆ, ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಇತ್ತು, ಆಮೇಲೆ ಯಾಕೆ ಎಲ್ಲರ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಸೇಮ್ ಫೀಲಿಂಗ್ ಸರ್. ಈ ಗಂಡ್ ಮಕ್ಳಿಗೆ ಬೇಜಾರಿಲ್ಲ ಬಿಡಿ ಸರ್, ಏನ್ ಆರಾಮಾಗಿ ಮನೇಲಿ ಇರ್ತೀರಾ. ನಿಮ್ಗೆ ಹೇಳ್ಬಿರಕ್ಕೂ ಕಳ್ಸಲ್ಲ, ಆಮೇಲೆ ಎಳ್ಳು ಹಚ್ಕೊಳಕ್ಕೂ ಕಳ್ಸಲ್ಲ. ನಿಮ್ಗೆ ಯಾವ ಕೆಲ್ಸ? ಎಲ್ಲ ಹೆಣ್ಮಕ್ಳೆ. ಅಕಸ್ಮಾತ್ ಒಂದ್ ವಾರ ಅನಿವಾರ್ಯ ನೀವ್ ಇಲ್ಲೇ ಇರ್ಬೇಕು ಹಳ್ಳಿಲಿ ಅಂತ ಬಂದ್ಬಿಡುತ್ತೆ ಸಮಯ, ತುಂಬಾ ಆರಾಮಾಗಿರ್ತೀವಿ. ನಿಜ. ಹೌದು, ನಾವು ವರ್ಷಕ್ಕೆ 2-3 ಸತಿ ಅಂತ ನಾನು ಊರಿಗೆ ಹೋಗ್ತಾನೆ ಇರ್ತೀನಿ. ನಾನು ಹಳ್ಳಿಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ತೋಟ, ಅಲ್ಲೇ ಆರಾಮಾಗಿ ಅಲ್ಲಿ ಹಳೆ ಮನೆ ಇದೆ, ನಮ್ ತಾತ ಕಟ್ಟಿದ ಮನೆ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿರ್ತೀವಿ. 4-5 ದಿನ. ಯಾವ ಊರು ಹೇಳಿ? ನಾನು ಬರ್ತೀನಿ. ತುಮಕೂರು ಕುಣಿಗಲ್ಲು. ಕುಣಿಗಲ್ಲ? ಈ ಕುಣಿಗಲ್ ಕುದುರೆ ಫೇಮಸ್ ಅಲ್ವಾ ಮ್ಯಾಮ್? ನೀವು ನಾನ್ ಇರ್ತೇನೆ. ನಮ್ ಅಕಸ್ಮಾತ್ ಇರ್ಬೇಕು ಅಂತ ಬರ್ತೀನಿ. ಆಲ್ರೆಡಿ ನಮ್ ದೊಡ್ಡಮ್ಮ ಊರೆಲ್ಲ ಕೊರ್ಲಳ್ಳಿ ಅಂತ ಮುಂಡ್ರಗಿ ಹತ್ರ. ಸೊ ಅಲ್ಲೇ ನಾನು ತುಂಬಾ ರಜೆಗಳೆಲ್ಲ ಅಲ್ಲೇ ಕಳ್ದಿರೋದು. ಯಾವತ್ತಾದ್ರೂ ತೊಪ್ಪೆ ಎತ್ತಾಕಿದ್ದೀರಿ? ಇಲ್ಲ, ಬರೀ ಕಸಗುನೆಲ್ಲ ಗುಡ್ಸಿದೀನಿ. ಹೌದಾ? ಯಾವತ್ತಾದ್ರೂ ಹಾಲ್ ಕರ್ದಿದ್ದೀರಿ? ಅದ್ ಮಾಡಿದ್ದೀನಿ.
ಹುಲ್ ಹಾಕಿದಿರಿ ಅದನ್ನು ಮಾಡಿದೀನಿ ಮನೆ ಮುಂದೆ. ಅದಕ್ಕೆ ಕೆರೆ ತವ್ ಕರ್ಕ ಹೋಗಿ ಬೆನ್ನುಜ್ಜಿದಿರಿ ಅಯ್ಯೋ ಇವತ್ ಮಾಡ್ಸುವ ಅಂತಿದೀನಿ ಇವತ್ತು ಇಬ್ರಿಗೂ ಅದೊಂದು ಟಾಸ್ಕ್ ಅದನ್ನ ಚೆನ್ನಾಗಿ ಮಾಡ್ಬಿಟ್ಟ ಅಂದ್ರೆ ಇಬ್ರಿಗೂ ಒಂದೊಂದು ಗಿಫ್ಟ್ ಓ ಏನ್ ಗಿಫ್ಟ್? ನಾನ್ ನಿಮ್ ಮನೆಗ್ ಬರ್ತೀನಿ ಅದೇ ಗಿಫ್ಟ್ ಅದು ಗಿಫ್ಟ್ ಅದು ರಿಟರ್ನ್ ಗಿಫ್ಟ್ ಅದು ನಾವು ಕೊಡೋದು ನಿಮ್ಗೆ. ಆದ್ರೂ ಹಳ್ಳಿ ಜೀವನ ಕಷ್ಟ ಅಂತೀರಾ? ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಹಳ್ಳಿ ಜೀವನನೇ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಹೌದಾ? ತುಂಬಾ ಒಳ್ಳೇದು. ಏನಕ್ಕಂದ್ರೆ ಪ್ರಪಂಚದಲ್ಲಿ ಎಸ್ಪೆಷಲಿ ನಾವು ಇರ್ತೀವಿ ಸಿಟಿಲಿ ಇರೋದ್ರಿಂದ ಟ್ರಾಫಿಕ್, ಕೆಲಸ, ದುಡ್ಡು, ಅದು ಇದು, ಪೊಲ್ಯೂಷನ್, ಒಳ್ಳೆ ಊಟ ಇಲ್ಲ, ಆಕ್ಸಿಜನ್ ಫ್ರೆಶ್ ಆಗಿರಲ್ಲ. ಇಲ್ಲಿ ಏನಿದ್ರು ಒಳ್ಳೆ ಹಾಲು ಮತ್ತೆ ಫ್ರೆಶ್ ಹಾಲು ಇರುತ್ತೆ. ಅಂದ್ರೆ ಎಲ್ಲ ತುಂಬಾ ನಂದಿ ಜೀವನ. ನೋಡ್ಲಿಲ್ಲ ನಾನು. ತಲೆ ಕೆಡ್ಸ್ಕೊಳ್ಬೇಕಂತಿಲ್ಲ. ಬೆಳಗ್ಗೆ ಹೋಗೋದು, ಸಾಯಂಕಾಲ ದುಡಿಯೋದು, ಸಾಯಂಕಾಲ ಮಾತಾಡ್ಸ್ತೀನಿ ಹೇಳ್ರಿ, ಮಾತಾಡ್ಸಕ್ ವಾಪಸ್. ನೀವ್ ಹಿಂಗಂತೀರಿ ಆದ್ರೆ ಇಲ್ಲಿರೋದು ಸ್ವಲ್ಪ ಕಷ್ಟ ಅನ್ಸುತ್ತಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಹಾಲ್ ಕರಿಬೇಕು, ಆ ಹಸುನ್ ಚೆನ್ನಾಗ್ ನೋಡ್ಕೋಬೇಕು, ಕರ ಹಾಕಿದ್ರೆ ಅದನ್ನ ಸಿಟಿ ಜೀವನ ನೋಡಿರಲ್ವಲ್ಲ, ಅದು ನೋಡ್ಬೇಕು ಅಂತ ಅವ್ರಿಗೆ ಆಸೆ. ನಮ್ಗೆ ಸಿಟಿ ಜೀವನ ನಾವು ನೋಡ್ಬಿಟ್ಟಿರ್ತೀವಿ. ಹಳ್ಳಿ ಜೀವನ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ. ಹೌದು. ಅಕಸ್ಮಾತ್ ನಿಮ್ಗೆ 2 ಚಾಯ್ಸ್ ಅಂತ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲ ಸೆಟ್ಲ್ ಖಂಡಿತವಾಗಿ. ನಾನೇ TRP-ಗೋಸ್ಕರ ಅಂತ ಏನ್ ಹೇಳ್ತಾ ಇಲ್ಲ. ನನ್ನ ಮನೆಗೆ 1000 ಸತಿ ಹೇಳಿದ್ದೀನಿ. ಗೊತ್ತಾಯ್ತು. ಇಲ್ಲ ನಿಮ್ ಮನ್ಸಿಂದ ಹೇಳ್ತಿದ್ದೀರಾ ಗೊತ್ತಾಯ್ತು. ಇದನ್ನ ಹಾಕೊಂಡ್ ಬಂದಾಗ್ಲೇ ನಂಗೆ ಗೊತ್ತಾಯ್ತು ನೀವು ಸತ್ಯನೇ ಹೇಳ್ತಿರೋದಂತ. ಅದನ್ನ ಕೇಳಿ ಖುಷಿ ಆಗ್ತದೆ ನನಗೆ. ನಾನೇನ್ ಕೇಳಲೆ ಗೊತ್ತಾ, ನೀವ್ ಅಕಸ್ಮಾತ್ ಇಲ್ಲೇ ಇರ್ತೀರಲ್ಲ, ಇದು ಜೀವನ ಓಕೆನಾ ಇಲ್ಲ ಸಿಟಿ ಜೀವನ ಓಕೆನಾ ಅಂತ ಕೇಳ್ತಾ ಇದ್ದೆ. ನನಗ ಅವ್ರಿಗಾಗಲ್ಲ. ಅವ್ರಿಗೆ ಸೋಷಿಯಲ್ ಮೀಡಿಯಾ ಬೇಕು. ಅದನ್ನ ಎಲ್ಲಿದ್ರು ಸಿಗುತ್ತೆ, ಇವಾಗ ಏನ್ ಅಲ್ಲಿದ್ರು ಅಷ್ಟೇ ಸಿಗುತ್ತಾ? ಅದು ಸಹ ಅವ್ರಿಗೆ ಹೊರಗಡೆ ಹೋಗ್ಬೇಕು, ಮಾಲ್ಸ್ ಎಲ್ಲ. ನಮ್ಗೆ ಆ ಚಟ ಇಲ್ಲ. ಹೌದು. ನನ್ನ ಎಲ್ಲ ಅವ್ನ್ ಕೊಡ್ತಾ ಇದ್ದಾನಪ್ಪ, ನಾನೇನು ಮಾಡಕ್ಕಾಗಲ್ಲ. ನನ್ ಥಾಟ್ ಅಲ್ಲ ಅದು. ಅಲ್ಲ ನಿಮ್ಗೆ ಇಲ್ಲಿಂದಾನೆ ಅಪ್ ಅಂಡ್ ಡೌನ್ ಪಿಕಪ್ ಡ್ರಾಪ್ ಮಾಡ್ತೀವಿ, ಸೀರಿಯಲ್ ಸಿನಿಮಾ ಎಲ್ಲ ಮಾಡಿ ಅಂತ ಇಲ್ಲೇ ಬಿಟ್ರೆ ಬಟ್ ಇಲ್ಲೇ ಅವಾಗಂದ್ರೆ ಇರ್ಬೋದು. ನೀವ್ ಹೇಳಿದ್ ಕರೆಕ್ಟ್. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಇನ್ನೂ ಮಸ್ತ್ ಮಜಾ ಮಾಡೋಣ. ಇನ್ನು ಜಾಸ್ತಿ ಕ್ವಶನ್ ಕೇಳ್ತೀನಿ. ಸ್ವಲ್ಪ 2 ನಿಮಿಷ ನಿಲ್ಸ್ಬಿಡಿ ದಯವಿಟ್ಟು. ನಿಮ್ಗೆ ಈ ಕಿಚಾಯಿಸೋದು ಅಂದ್ರೆ ಎಲ್ಲ ಗೊತ್ತಾ? ಎಲ್ಲ ಗೊತ್ತು. ಏನಂಗಂದ್ರೆ ಬಂದ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಈ ಹುಡುಗರೆಲ್ಲ ನಿಂತ್ಕೊಂಡು ಕಾಲೇಜ್ ಮುಂದೆ ಹುಡುಗಿರ್ಗೆ ಕಿಚಾಯಿಸ್ತಾರಲ್ಲ ಆ ತರ ಬಂದ್ ಮಾಡಿ ತೋರಿಸ್ತೀನಿ ಅಂತ. ಬೇಡ ಅದಲ್ಲ, ಎತ್ತುಗಳಿಗೆ ಕಿಚಾಯಿಸ್ತಾರೆ ಆ ತರ. ಒಬ್ನೇ ಓಡಿಸ್ಬೇಕಾ? ಒಬ್ನೇ ಓಡಿಸ್ಬೇಕು. ಸೊ ಅದನ್ನ ಇವತ್ತು ಸಂಜೆ ಮಾಡ್ತೀರಾ ಅದನ್ನ? ಓಕೆ. ಸೊ ಇವಾಗ ನಿಮ್ಮ ಊರಲ್ಲಿ ನೀವು ಆಲ್ರೆಡಿ ಈ ತರದ್ದೆಲ್ಲ ನೋಡಿದೀರಾ ಅಂತ ಹೇಳಿದೀರಾ. ಈಗ ನಿಮ್ಮ ತಂದೆಯವರು ಅಂತ ಬಂದಾಗ ನಿಮ್ ತಂದೆಯವ್ರ ಹತ್ರ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಲೈಕ್ ಅವ್ರು ಏನಾದ್ರು ಹೇಳಿದಾರೆ ಯಾವತ್ತಾದ್ರೂ ಇಲ್ಲ ಹಿಂಗಿರುತ್ತೆ ಹಬ್ಬ ಅಂತಾರೋ, ಅಥವಾ ಹಳ್ಳಿಗಳಲ್ಲಿ ಇರುವಂತಹ ವಾತಾವರಣದ ಬಗ್ಗೆ ಅಥವಾ ರೈತರ ಬಗ್ಗೆ ಏನಾದ್ರು ಯಾವತ್ತಾದ್ರೂ ಡಿಸ್ಕಸ್ ಮಾಡಿ? ಅಂದ್ರೆ ರೈತರ ಬಗ್ಗೆ ತುಂಬಾ ಹೇಳಿದ್ದಾರೆ. ಆದ್ರೆ ಈ ಬೇರೆ ಅದ್ ಬಿಟ್ಟು ಬೇರೆದೆಲ್ಲ ಜಾಸ್ತಿ ನಂದು ಮತ್ತೆ ನಮ್ ತಂದೆ ಜೊತೆ ಮಾತುಕತೆ ಸ್ವಲ್ಪ ಕಡಿಮೆ. ಹೌದಾ? ರೈತರ ಬಗ್ಗೆ ಸ್ವಲ್ಪ ಆಗಾಗ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಸೆಲೆಬ್ರೇಷನ್ ಬಗ್ಗೆ ಎಲ್ಲ ಅಷ್ಟು ಮಾತಾಡಿ ಇಲ್ಲ, ಕಡಿಮೆ. ಬಟ್ ಇವತ್ ಗ್ಯಾರಂಟಿ ಮನೆಗೋದ್ಮೇಲೆ ಮಾತಾಡ್ತೀರಾ ಅನ್ಸುತ್ತೆ. ಖಂಡಿತ ಮಾತಾಡ್ಲೇಬೇಕಲ್ವಾ. ಈ ಎಕ್ಸ್ಪೀರಿಯನ್ಸ್ ನ ಶೇರ್ ವಂಶ ಫಸ್ಟ್ ಟೈಮ್ ಮೋಸ್ಟ್ಲಿ ಅವ್ರನ್ನ ನೋಡ್ತಾರದು ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದಾರೆ. ಈ ತರ ಫಸ್ಟ್ ಟೈಮ್ ಅನ್ಸುತ್ತೆ. ಮ್ಯಾಮ್ ನೀವು ಹೇಳಿ. ಸೊ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮನೇಲಿ ಹೆಂಗ್ ಹೇಳ್ತೀರಾ? ಇವಾಗ ಹೋಗ್ಬಿಟ್ಟು ಫುಲ್ ಜೋಶಲ್ಲಿ ಇದೆಲ್ಲ ಗೊತ್ತು, ನಿನಗೆ ಗೊತ್ತಿರ್ಲಿಲ್ಲ ಅಷ್ಟೇ ಅಂತ ಹೇಳ್ತಾರ. ಅವಾಗ ನಾವೆಲ್ಲ ಇದನ್ನ ನೋಡ್ಕೊಂಡ್ ಬಂದಿದೀವಿ, ನಿನಗೆ ಇವಾಗೆಲ್ಲ ಹೊಸದು ಅಂತಾರೆ. ಖುಷಿಯಿಂದಾನೇ ಹೇಳ್ಕೊಳ್ಳೋದು 100%. ಹಿಂಗಾಯ್ತು ಹಿಂಗಾಯ್ತು. ಅದು ಅಮ್ಮನ್ ಸೀರೆ ಬೇರೆ ಉಟ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು. ಸೊ ಅವ್ರು ಅದನ್ನ ಕೇಳ್ತಾರೆ, ಹಾಳ್ ಮಾಡ್ಬೇಡ, ಹಳೆ ಸೀರೆ ಅದೆಲ್ಲ ಬರುತ್ತೆ ನಮ್ಮ ಅಮ್ಮಂದಿಲ್ಲ. ಅದು ಸೀರೆ ಹಾಳ್ ಮಾಡೋದೆಲ್ಲ ನೀವು ಮಾತಾಡಂಗೇ ಇಲ್ಲ. ಇವತ್ ರಾತ್ರಿ ನೀವು ಹೋಗೋ ಅಷ್ಟೊತ್ತಿಗೆ ಇದೆಲ್ಲ ಬ್ರೌನ್ ಆಗಿರುತ್ತೆ, ವೈಟ್ ಕಲರ್ ಎಲ್ಲ. ಇದು ಯಾವ ಕಲರ್ ಆಗಿರುತ್ತೋ ಗೊತ್ತಿಲ್ಲ, ಇರ್ಲಿ ಇದೆಲ್ಲ ಕಾಂಪ್ರಮೈಸ್ ಆಗೋಣ. ಬಟ್ ಯಾವತ್ತಾದ್ರೂ ಎತ್ತುಗಳಿಗೆ ಕೊಂಬಿಗೆ ಪೇಂಟ್ ಬಳದಿದ್ದೀರಾ? ಇದ್ರಲ್ಲಿ ಇಲ್ಲ ಅಲ್ವಾ? ಇವತ್ ಬಳಸೋಣ. ಹಬ್ಬ ಅಂತ ಬಂದಾಗ ಸಂಕ್ರಾಂತಿ ಬಿಟ್ಟು ಬೇರೆ ಎಲ್ಲಾ ಹಬ್ಬನೂ ಆಚರಿಸ್ತೀರಾ? ಸಂಕ್ರಾಂತಿನೂ ಆಚರಿಸ್ತೀವಿ, ಸಂಕ್ರಾಂತಿ ಬಿಟ್ಟು ಎಲ್ಲಾನು ಆಚರಿಸ್ತೀವಿ. ಸಂಕ್ರಾಂತಿ ಆಚರಿಸ್ತೀರ ಅಂತ ಗೊತ್ತಾಯ್ತು, ಎಲ್ಲಾನು ಹಬ್ಬನೂ ಆಚರಿಸ್ತೀವಿ. ಆಮೇಲೆ ಸರ್ ನಿಮ್ಮ ಇದ್ರಲ್ಲಿ ಈಗ ಈದ್ ಅಂತ ಏನಾದ್ರು ಬಂದಾಗ ನಾವಂತೂ ನಿಮ್ಗಳ ಮನೆ ಮುಂದೆ ಇರ್ತೀವಿ. ಬಿಕಾಸ್ ನೀವು ನಾನ್ ವೆಜ್ ಅಷ್ಟು ಪರ್ಫೆಕ್ಟ್ ಆಗಿ ಸಖತ್ತಾಗಿ ಮಾಡ್ತೀರಾ. ಅದೇ ತರ ನಮ್ಮ ಹಬ್ಬಗಳು ಬಂದಾಗ ಒಬ್ಬಟ್ಟಿಗೋಸ್ಕರ ನೀವು ವೇಟ್ ಮಾಡ್ತೀರಾ. ಆಮೇಲೆ ಈ ಇದು ಪಟಾಕಿ ಹಬ್ಬದ ದಿವಸನು ನಮ್ಮನೆ ಹತ್ರ ಹೇಳ್ಬೇಕಂದ್ರೆ ಒಂದಷ್ಟು ಜನ ಹುಡುಗರಿದ್ದಾರೆ, ಅವರೆಲ್ಲ ಪಟಾಕಿಗೋಸ್ಕರ ಕಾಯ್ತಿರ್ತಾರೆ.
ನಾನು ಒಂದೊಂದು ಬಾಕ್ಸ್ ಫುಲ್ ಕೊಟ್ಬಿಡ್ತೀನಿ, ನಿಮ್ ಕಡೆ ಪಟಾಕಿನ ಕೊಡ್ಸಲ್ಲ ಅನ್ಸುತ್ತೆ. ಪಟಾಕಿ ನಾನು ಸ್ಟೋರಿ ಹೊಡೆದಿರೋಷ್ಟು ಕೇಳಿ ಬಹುಶಃ ಯಾರು ಹೊಡೆದಿಲ್ಲ ಅನ್ಸುತ್ತೆ. ನಿಜ 100% ಇಡೀ ಮಂಡ್ಯ ಡಿಸ್ಟ್ರಿಕ್ಟ್ ಗೆ ಟಾಪ್ ಅಂದ್ರೆ ನಾನು ಒಬ್ಬನೇ ಬರ್ತೀನಿ. ಒಂದ್ ಲಾರಿ ಗಟ್ಲೆ ಪಟಾಕಿ ಹೊಡಿತಿದ್ರು. ಓ ಹೌದಾ? 365 ದಿನ ಪಟಾಕಿ ಹೊಡಿತಾರೆ. ಅಷ್ಟೊಂದು ಇಷ್ಟ ನನಗೆ. ಹೋಲಿ ಅಂದ್ರೆ ಕೊಡ್ಸಲ್ಲ ಅಲ್ವಾ ಸರ್? ಹೋಲಿ ಅಂದ್ರೆ ಇಷ್ಟ, ಹೋಲಿ. ದೀಪಾವಳಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹಾ. ಈ ಅದು ಸಂಕ್ರಾಂತಿ ಹಬ್ಬ ಅಂದ್ರೆ ಈ 3 ಹಬ್ಬಗಳು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸಂಕ್ರಾಂತಿ ಮೊದಲನೇ ಹಬ್ಬ ವರ್ಷದಲ್ಲಿ, ಸೊ ನಾವು ಒಳ್ಳೆ ಬೆಳೆ ಆಗ್ಲಿ ಅಂತ ಅನ್ಬಿಟ್ಟು ಆಶೀರ್ವಾದ ಮಾಡ್ತಾ ಜೊತೆಗೆ ಬೆಸ್ಟ್ ವಿಶಸ್ ನ ತಗೊಂಡು ಹಬ್ಬನ ಆಚರಿಸ್ತೀವಿ. ಹಾಗೆ ಇವತ್ತು ಎಲ್ಲಾ ತರ ಸಂಕ್ರಾಂತಿನಲ್ಲಿ ಈಗ ಬರೀ ನೋಡಿದೀವಿ, ಅಪ್ಪ ಅಮ್ಮ ಮಾಡಿರೋದ್ನ ಕೇಳಿದೀವಿ, ಒಂದೊಂದ್ಸಲ ಅದನ್ನು ಅನುಭವಿಸಿದೀವಿ. ಬಟ್ ಇವತ್ತು ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಡ. ಸಿಕ್ಕಾಪಟ್ಟೆ ಜನ ಪ್ರೀತಿ ತೋರಿಸ್ತಾ ಇದಾರೆ. ಮಂಡ್ಯ ಜನತೆ ಅಂದ್ರೇನೆ ಆತರ. ನೀವ್ ಎಲ್ಲೇ ಹೋದ್ರು ಇಷ್ಟು ಜನ ಸೇರೋದಕ್ಕೆ ಚಾನ್ಸೇ ಇಲ್ಲ ಇಡೀ ಪ್ರಪಂಚದಲ್ಲಿ. ಮಂಡ್ಯ ಅಂತ ಬಂದ್ರೆ ಅಷ್ಟು ಜನ ಸೇರ್ತಾರೆ. ಸೊ ಇವತ್ತು ಈ ಜನ ಕೊಡ್ತಾ ಇರೋಂತಹ ಪ್ರೀತಿ ಆಶೀರ್ವಾದ ಕಲ್ಟ್ ಸಿನಿಮಾಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಗೇನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಅಮ್ಮ. ಈಗ ಮಂಡ್ಯ ಜನ ನೋಡಕ್ಕೆ ಒಂದ್ ಸ್ವಲ್ಪ ರಗಡ್, ಸ್ವಲ್ಪ ಹೌದು. ಇದು ರಫ್ ಟಫ್, ಹೌದು. ಆದ್ರೆ ಅವ್ರ ಮನ್ಸು ತುಪ್ಪ ಅಂತ ಹೇಳ್ಬೋದು. ಬೆಣ್ಣೆ ಬೆಣ್ಣೆ. ಈಗ ನೀವು ಹಾಕಿದಿರಲ್ಲ ಪಂಚೆ, ಇದು ನೀವೇ ಉಟ್ಕೊಂಡಿದ್ದ ಇಲ್ಲ ಯಾರಾದ್ರೂ ವೆಲ್ಕ್ರೋನಾ? ಇಲ್ಲ ನಾನೇ ಹಾಕ್ಬೇಕು. ಅದ್ ಹಂಗ್ ಕಟ್ಕೊಳಕ್ ಬರುತ್ತಾ? ನಾನು ನಮ್ಮ ತಂದೆ ಲುಂಗಿ ಕಟ್ಕೊಳ್ತಾರಲ್ಲ, ಮೊದ್ಲಿಂದ ಇವತ್ತು ಕಟ್ತಾರ ಮನೇಲಿ ಇದ್ರೆ ಅವ್ರು ಲುಂಗಿನೇ ಹಾಕೋದು. ಹೌದಾ? ಸೊ ನನಗೆ ಆವಾಗ ನಾನು ಹಾಕ್ತಾ ಇರ್ತೀನಿ. ಬೆಸ್ಟ್ ಕಂಫರ್ಟಬಲ್ ಬಟ್ಟೆ ಅಲ್ವಾ ಸರ್? ಮೇಡಮ್ ನೈಟಿ ಅಯ್ಯೋ ನೈಟಿ ಬೆಸ್ಟ್ ಕಂಫರ್ಟಬಲ್. ನಮ್ಮಮ್ಮ ನೈಟಿ ಅದು ಹಳೇದಾಗಿರೋದು ತೂತುದಿರುತ್ತೆ, ಅದ್ರಷ್ಟು ಕಂಫರ್ಟಬಲ್ ಯಾವತ್ತೂ ಅಲ್ಲ. ನಾನು ಹೇಳಕ್ಕೆ ನಿಮ್ಮಿಬ್ರಿಗೂ ಕಪ್ಪು ಕೊಟ್ಟಿದ್ದೀನಿ. ಅದು ಬೇಡ, ಇದು ತಗೋ. ಹೆಂಗ್ ತೆಗಿಯೋದು ಇವಾಗ? ನೀವು ಅರ್ಧ ಕಡ್ದ್ ಬಿಟ್ಟಿದ್ದೀರಾ ನನ್ನ ಹಲ್ಲಲ್ಲಿ. ಕಡ್ದಿಲ್ಲ, ಅದು ತೆಗಿಬೇಕಾದ್ರೆ ಹಂಗ್ ತೆಗ್ದಿರೋದು. ನನ್ಗೆ ಹಲ್ಲು ಭಯ, ನನ್ಗೆ ಅದೇನಾದ್ರು ಆಗ್ಬಿಟ್ರೆ ಅಂತ. ನೋಡಿ ಗಂಡುಗಲಿ ಇನ್ನು ಇಲ್ಲಪ್ಪ ನನ್ ಕೈಲಾಗಲ್ಲ. ನಾವೆಲ್ಲ ಹೆಣ್ಮಕ್ಳು ಸ್ವಲ್ಪ ಸೆನ್ಸಿಟಿವ್ ಇರ್ತೀವಪ್ಪ. ಹೌದಾ? ನಾವ್ ಹೆಂಗೆ ಅಂದ್ರೆ ಸರ್ ಏನಂದ್ರೆ ಹೊರಗಡೆ ಜಾಸ್ತಿ ಈ ತರ ಎಲ್ಲ ತಿನ್ನಲ್ಲ. ಮನೆಗೆ ಹಂಗೆ ಚೆನ್ನಾಗಿ ಮನೆ ಸರ್ದಾಗ ತಿಂತೀವಿ ಸರ್, ಇಲ್ಲ ಸೋರ್ಸ್ಕೊಂಡೆಲ್ಲ ತಿಂತೀವಿ, ಬೇರೆ ವಿಷಯ. ಬಟ್ ಹೊರಗಡೆ ಇಲ್ಲ ನಾವು ಸ್ವಲ್ಪ ಡಿಗ್ನಿಟಿ ಮೇಂಟೈನ್. ನಂಗಾದ್ರೆ ತಿನ್ಬೇಕು ಅನ್ಸ್ತಾ ಇದೆ ಇವಾಗ. ಅದಕ್ಕೆ ಈಗೆಲ್ಲ ಬೇಡ ಅಂತ ಎತ್ಕೊಡು ಇವಾಗ. ಸರ್. ಮನೇಲಿ ನಿಮ್ಗಿಂತ ಸಖತ್ತಾಗಿ ತಿಂತೀವಿ ಸರ್, ಹ್ಮ್. ಬಟ್ ಅದೇನೋ ಹೊರಗಡೆ ಒಂದ್ 4 ಜನ ಇದಾರೆ ಅಂದ ತಕ್ಷಣ ಒಂದು ಸ್ಟ್ಯಾಂಡರ್ಡ್ ಬಂದ್ಬಿಡುತ್ತೆ. ಹಾಗೆ ನನ್ಗೆ ಬರಲ್ಲ. ಅದೇ ಹುಡುಗರು ಬರಲ್ಲ, ಅದೇ ಪ್ರಾಬ್ಲಮ್. ನೀವು ಒಂಥರ ನೀವು ಮೇಂಟೈನ್ ಮಾಡ್ಬೇಕಲ್ಲ ನಿಮ್ ಬ್ಯೂಟಿ. ಹಾ ಕರೆಕ್ಟ್. ನೀವು ಬ್ಯೂಟಿ ಮೇಂಟೈನ್ ಮಾಡ್ಬೇಕು, ಯಾಕಂದ್ರೆ ಹುಡುಗರೆಲ್ಲ ಪಾಪ ಸೇರೋದೇ ನಮ್ ಬ್ಯೂಟಿ ನೋಡಕ್. ನಿಮ್ಗೆಲ್ಲ ಏನಕ್ಕೆ ಬರ್ತೀರಾ ಹೇಳಿ? ನೀವೆಲ್ಲ ಬರೋದು ಬ್ಯೂಟಿ ನೋಡಕ್ಕೆ. ಇಷ್ಟೆಲ್ಲ ಬಟ್ಟೆ ಹಾಕೊಳ್ಳೋದು, ಮೇಕಪ್ ಹಾಕೊಳ್ಳೋದು ನಮಗೋಸ್ಕರನೇ. ಬನ್ನಿ. ಅಯ್ಯೋ ನಮ್ಗೋಸ್ಕರ. ಯಾರು ಹೇಳಿದ್ದು? ಯಾರು ಇನ್ಫಾರ್ಮೇಶನ್ ಕೊಟ್ಟವ್ರಪ್ಪ? ಹೌದಾ? ನಾವು ಒಂದೊಂದ್ಸಲಿ ಮಲಗ್ಬೇಕಾದ್ರೂ ಲಿಫ್ಟ್ ಹಾಕೊಂಡ್ ಮಲಗ್ತೀವಿ. ನೀವು ಬರ್ತೀರಾ ಅವಾಗ ನೋಡಕ್ಕೆ? ಇಲ್ಲ ತಾನೇ? ನಮ್ ಇಷ್ಟ ಅದು. ನಮ್ಗಿಷ್ಟ. ನೀವು ಅದು ಸಾರಿ ಅದೇ ಕೇಳ್ಬೇಕಂತಿದ್ದೆ. ಉಡ್ಸಿದ್ದ ಉಟ್ಕೊಂಡಿದ್ದ? ಉಡ್ಸಿದ್ದು. ನಾನು ಈ ಸುಳ್ಳು ಹೇಳಲ್ಲಪ್ಪ, ನಿಜಾನೇ. ನನ್ಗೇನ್ ಬರುತ್ತೆ ಬರಲ್ಲ. ನಿಜಾನೇ. ಹೌದೌದು, ಅವರು ಸುಳ್ಳು. ಅವ್ರು ತುಂಬಾ ಒಳ್ಳೇದಿದು ಹಲ್ಲಿಗೆ. ಶುದ್ಧವಾಗುತ್ತೆ, ಜೊತೆಗೆ ಗಟ್ಟಿ ಆಗುತ್ತೆ. ನಂಗೆ ಅಲ್ಲಿಗೆಲ್ಲ ಸಿಕ್ಕಾಕೋ ಬರೋದು, ಅದಕ್ಕೆ ಇಷ್ಟ ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.